ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಬ್ರೇಕ್. ಅನುಮತಿ ನಿರಾಕರಣೆ ಮಾಡಿದೆ ತಾಲೂಕು ಆಡಳಿತ. ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಸಮಾವೇಶ ನಡಿಬೇಕಾಗಿತ್ತು. ಗಲಭೆಯಾಗುವ ಸಂಭವ ಇದೆ ಅಂತ ಪೊಲೀಸ್ ಇಲಾಖೆ ವರದಿ ಇದೆ. ಆದ್ದರಿಂದ ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿಲ್ಲ ತಹಶೀಲ್ದಾರ್. ಅಂದ್ರೆ ಕೊಡಬಹುದಾಗಿತ್ತು, ಬಟ್ ಸಮಾವೇಶ ನಡೆದ್ರೆ ಅಲ್ಲಿ ಗಲಭೆ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಒಂದು ಮಾಹಿತಿ ಬಂದಿದೆ. ಸೊ ಹಂಗಾಗಿ ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಅವರು ಅನುಮತಿಯನ್ನ ಕೊಟ್ಟಿಲ್ಲ. ಅಕ್ಕ ಮಹಾದೇವಿ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ನಡಿಬೇಕಾಗಿತ್ತು. ಕನ್ನೇರಿ ಶ್ರೀಗಳನ್ನ ಬಸವ ಕಲ್ಯಾಣಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಕರ್ನಾಟಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ವಿರೋಧ ವ್ಯಕ್ತಪಡಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಭೀತಿಯಿಂದ ಹಿಂದೂ ಸಮಾವೇಶಕ್ಕೆ ಬ್ರೇಕ್ ಹಾಕಲಾಗಿದೆ. ಈಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ನಡಿಬೇಕಾಗಿತ್ತು, ಆದರೆ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಂಗಾಗಿನೇ ಪರ್ಮಿಷನ್ ಸಿಕ್ಕಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ. ಅನುಮತಿ ನಿರಾಕರಣೆ ಮಾಡಿದೆ ಈಗ ತಾಲೂಕು ಆಡಳಿತ. ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಸಮಾವೇಶ ನಡಿಬೇಕಾಗಿತ್ತು, ಆದರೆ ಅಲ್ಲಿ ಸಮಾವೇಶ ನಡೆದ್ರೆ ಗಲಭೆ ಆಗುವ ಸಂಭವ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆ ವರದಿಯನ್ನ ಕೊಡುತ್ತೆ. ಆದ್ದರಿಂದ ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿಲ್ಲ ತಹಶೀಲ್ದಾರ್ ಅವರು. ಅಕ್ಕ ಮಹಾದೇವಿ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ನಡಿಬೇಕಾಗಿತ್ತು. ಕನ್ನೇರಿ ಶ್ರೀಗಳನ್ನ ಬಸವ ಕಲ್ಯಾಣಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕರ್ನಾಟಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ವಿರೋಧವನ್ನ ವ್ಯಕ್ತಪಡಿಸಿರೋದು. ಕಾನೂನು ಸುವ್ಯವಸ್ಥೆ ಭೀತಿಯಿಂದ ಹಿಂದೂ ಸಮಾವೇಶಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ. ಈಗ ಒಂದಿಷ್ಟು ಪೋಸ್ಟ್ಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು. ತಾಲಿಬಾನಿ ಎಂದ ಕನ್ನೇರಿ ಸ್ವಾಮೀಜಿ ಹಾಗೆ ಹೀಗೆ ಅಂತೆಲ್ಲ ಬರ್ಕೊಂಡಿರುವಂತ ಒಂದಿಷ್ಟು ಪೋಸ್ಟ್ಗಳವು. ಕಾಲಿಡೋದಕ್ಕೆ ಬಿಡೋದಿಲ್ಲ ಬಸವ ಕಲ್ಯಾಣಕ್ಕೆ, ಕನ್ನೇರಿ ಸ್ವಾಮಿಗೆ. ಸೊ ಈ ರೀತಿಯಾದಂಥ ಪೋಸ್ಟ್ಗಳು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಯಾವ ರೀತಿಯಾದಂಥ ಮಾಹಿತಿ ತಹಶೀಲ್ದಾರಿಗೆ ಬಂದಿರೋದು? ಅಂದರೆ ಯಾವ ರೀತಿಯಾದಂಥ ಗಲಾಟೆ ಆಗ್ತಾ ಇತ್ತು ಈ ಒಂದು ಕಾರ್ಯಕ್ರಮ ನಡೆದಿದ್ರೆ? ಯಾಕೆ ಕನ್ನೇರಿ ಶ್ರೀಗಳಿಗೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮು, ಪ್ರಮುಖವಾಗಿ ಏನು ವಿಶ್ವಗುರು ಬಸವಣ್ಣವರ ಕಾಯಕ ಭೂಮಿಯಾಗಿರುವಂತಹ ಬಸವ ಕಲ್ಯಾಣದಲ್ಲಿ ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ಜೂನ್ 28ರಂದು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಕಾರ್ಯಕ್ರಮ ನಡಿಬೇಕಾಗಿತ್ತು. ಆದ್ರೆ ಕನ್ನೇರಿ ಶ್ರೀಗಳು ಬಸವ ಕಲ್ಯಾಣಕ್ಕೆ ಬರುವುದು ಬೇಡ, ಯಾಕಂದ್ರೆ ಬಸವ ಕಲ್ಯಾಣಕ್ಕೆ ಬಸವಣ್ಣನವರ ಬಗ್ಗೆ ಕನ್ನೇರಿ ಶ್ರೀಗಳು ಇಲ್ಲ ಸಲ್ಲದ ಹೇಳಿಕೆಯನ್ನ ನೀಡಿದ್ದಾರೆ. ಬಸವಣ್ಣನವರಿಗೆ ತಾಲಿಬಾನಿ ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ಜೊತೆಗೆ ಲಿಂಗಾಯತ ಮಠಾಧೀಶರನ್ನು ಕೂಡ ಅವರು ಕನ್ನೇರಿ ಶ್ರೀಗಳು ಸಾಕಷ್ಟು ಅಪಮಾನ ಮಾಡಿದ್ದಾರೆ. ಹೀಗಾಗಿ ಬಸವ ಕಲ್ಯಾಣಕ್ಕೆ ಕನ್ನೇರಿ ಶ್ರೀಗಳು ಬರೋದು ಬೇಡ, ಅವ್ರ ನೇತೃತ್ವದಲ್ಲಿ ಆಗ್ತಿರುವಂತಹ ಕಾರ್ಯಕ್ರಮಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಬೀದರ್ ಜಿಲ್ಲೆಯ ಲಿಂಗಾಯತ ಮಠಾಧೀಶರಾಗಿರ್ಬೋದು ಮತ್ತೆ ಲಿಂಗಾಯತ ಮುಖಂಡರು ಸಾಕಷ್ಟು ಒಂದು ಸುದ್ದಿಗೋಷ್ಠಿಗಳನ್ನ ಮಾಡಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ರು. ಅದೇನಂತಂದ್ರೆ 28ನೇ ತಾರೀಕಿಗೆ ನಡೀಬೇಕಾಗಿರುವಂತಹ ಕಾರ್ಯಕ್ರಮವನ್ನ ಯಾವುದೇ ರೀತಿ ಪರ್ಮಿಷನ್ ಕೊಡಬಾರ್ದು, ಮತ್ತೆ ಬಸವ ಕಲ್ಯಾಣಕ್ಕೆ ಕನ್ನೇರಿ ಶ್ರೀಗಳ ಪ್ರವೇಶ ನಿರ್ಬಂಧ ಮಾಡಬೇಕು ಅಂತ ಮನವಿ ಪತ್ರ ಕೊಟ್ಟಿದ್ರು. ಈ ಎರಡು ಅಂದ್ರೆ ಲಿಂಗಾಯತ ಮಠಾಧೀಶರಾಗಿರ್ಬೋದು ಮತ್ತೆ ಕನ್ನೇರಿ ಶ್ರೀಗಳ ಬೆಂಬಲಿಗರ ಇಬ್ರು ಹಿಂದೂ ಮತ್ತು ಲಿಂಗಾಯತ ಮುಖಂಡರ ಜಟಾಪಟಿಯನ್ನ ಪರಿಗಣಿಸಿ ಬಸವ ಕಲ್ಯಾಣ ತಹಶೀಲ್ದಾರ್ ದತ್ತಾತ್ರೇಯ ಗಾದಾ ಅವರು ಅಂತಂದ್ರೆ ಯಾವುದೇ ರೀತಿ ಪರ್ಮಿಷನ್ ನೀಡಲಿಕ್ಕೆ ನಕಾರವನ್ನ ವ್ಯಕ್ತಪಡಿಸಿರುವಂತದ್ದು. ಆ ಒಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ನೀಡಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಪೊಲೀಸರು ಕೂಡ ಒಂದು ವರದಿ ನೀಡಿದ್ದಾರೆ ಅಂತಂದ್ರೆ ಈ ಕಾರ್ಯಕ್ರಮ ಆದ್ರೆ ಇಲ್ಲಿ ಗಲಭೆ ಆಗುವ ಸಂಭವ ಇದೆ. ಹಿಂದೂ ಮುಖಂಡರಾಗಿರ್ಬೋದು ಮತ್ತೆ ಲಿಂಗಾಯತ ಸಮುದಾಯದ ಮುಖಂಡರ ನಡುವೆ ಗಲಾಟೆ ಆಗುವ ಒಂದು ಸಾಧ್ಯತೆ ಇದ್ದಿದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಪರ್ಮಿಷನ್ ಕೊಡಬಾರ್ದು ಅಂತ ಪೊಲೀಸ್ ಇಲಾಖೆ ತಹಶೀಲ್ದಾರ್ ಅವರಿಗೆ ಒಂದು ಪತ್ರ ಕೊಟ್ಟಿದೆ. ಹೀಗಾಗಿ ಏನು ಬಸವ ಕಲ್ಯಾಣ ತಾಲೂಕಾ ಆಡಳಿತ ಈಗ ಸದ್ಯಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡಿಲ್ಲ. ಆದ್ರೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಭದ್ರತೆ ಕೊಡಲು ಅಷ್ಟೊಂದು ವಿಫಲ ಇದೆಯಾ? ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಕೂಡ ಅನುಮತಿ ಇಲ್ವಾ ಅನ್ನೋ ರೀತಿ ಕೂಡ ಹಿಂದೂ ಸಮಾಜದ ಮುಖಂಡರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡದೆ ನಾವು ಬಿಡೋದಿಲ್ಲ, 100% ಕಾರ್ಯಕ್ರಮ ಮಾಡ್ತೀವಿ, ಕನ್ನೇರಿ ಶ್ರೀಗಳನ್ನ ಬಸವ ಕಲ್ಯಾಣಕ್ಕೆ ಕರಿತೀವಿ ಅಂತ ಇಲ್ಲಿನ ಸ್ಥಳೀಯ ಹಿಂದೂ ಮುಖಂಡರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಸದ್ಯಕ್ಕೆ ಲಿಂಗಾಯತ ಮತ್ತು ಹಿಂದೂ ಮುಖಂಡರ ನಡಿರುವಂತಹ ಈ ಒಂದು ಜಟಾಪಟಿ, ಈ ಒಂದು ವಾಗ್ವಿದ್ಯ ಯಾವ ರೀತಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಇನ್ನೂ ಕಾದ್ ನೋಡ್ಬೇಕಾಗಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾರ್ಯಕ್ರಮ ಜೂನ್ 28ಗಿದೆ. ಕಾರ್ಯಕ್ರಮ ಮಾಡೋದಂತೂ 100% ಖಚಿತ.
ಇದಕ್ಕೆ ತಾಲೂಕಾ ದಂಡಾಧಿಕಾರಿನೇ ಸುಪ್ರೀಂ ಅಲ್ಲ. ತಾಲೂಕಾ ದಂಡಾಧಿಕಾರಿ ಇವತ್ತು ಮಾನ್ಯತೆ ರದ್ದು ಮಾಡ್ಯಾರ. ಜಿಲ್ಲಾಧಿಕಾರಿಗಳಾರ, ಒಂದು ಜಿಲ್ಲಾಡಳಿತ ಅದ. ನಾವು ಇವತ್ತು ಆಫೀಸ್ छुट्टी ಸೆಕೆಂಡ್ ಸಾಟರ್ಡೆ, ನಾಳೆ ಸಂಡೇ, ಸೋಮವಾರ ದಿನ ಅವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀವಿ. ಇಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ, ಧರ್ಮದ ಕಾರ್ಯಕ್ರಮ ಇದೆ, ಪರವಾನಗಿ ತಾವು ಕೊಡ್ಬೇಕಂತೇಳಿ ಕೊಡ್ತಾರಂತೇಳಿ ಕಾನೂನು ಮೇಲೆ ನಂಬಿಕೆ ಇದೆ. ಆಮೇಲೆ 16 ತಾರೀಕು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರಿಗೂ ಮನವಿ ಮಾಡಿ ಇನ್ವಿಟೇಷನು ಕೊಡೋದಿದೆ, ಅವ್ರ ಗಮನಕ್ಕೂ ತರ್ತೀವಿ. ಅವ್ರ ಗಮನಕ್ಕೆ ತಂದಿಲ್ಲ. ನಾವೇನು ಧರ್ಮದ ಕಾರ್ಯಕ್ರಮ ಇದೆ, ಆಗುತ್ತೆ ಪರ್ಮಿಷನ್ ಅಂತೇಳಿ ನಾವು ಯಾರಿಗೂ ಮಾತಾಡಿದ್ದಿಲ್ಲ. ಈಗ ಯಾಕೋ ಹಿಂಗೆ ಗೊಂದಲ ಸೃಷ್ಟಿ